ಅಜ್ಜಿಯವರು ಇವಾಗ ನಿಮ್ಮ ಅಜ್ಜಿಯವರು ಉರ್ಸಿದ್ದಿ ಯಾಕೆ ನಿಂಕ ನಿಮ್ಮ ಅಜ್ಜಿಯವರು ಇದೇ ಊರ್ ತಾನೆ ಕಾಮಾಕ್ಷಮ್ಮನೆ ನಿಮ್ಮ ಅಜ್ಜಿ ತಾನೆ ಓ ನೀನ್ ನಿಮ್ಮ ಅಜ್ಜಿಯವರು ಉಳ್ಕೋಗೋದಕ್ಕೋಸ್ಕರ ನಾನು ಬೇರೆ ಊರಾಗ ಮದುವೆ ಮಾಡ್ಕೊಬೇಕಾಗಿತ್ತು ಓ ಏನಮ್ಮ ಇದು ಮನೆಗೆ ಗಲಾಟೆ ಏನ ನೋಡಪ್ಪ ನಿನ್ ಮಗಳು ವಾದ ವಿವಾದಗಳು ಹೂನಮ್ಮ ಮಾಡ್ಕೊಂಬಿಟ್ಟಿದ್ದೀನಿ ಯಾಕಮ್ಮ ಮಾಡ್ಕೊಂಡು ಕೂತಾಗಿತ್ತಾ ಮುಂಚೆನೆ ಹೇಳಿದ್ದೀರ ಮಾಡ್ಕೊಂತ ಇರಲಿಲ್ಲ ಹಣ್ಣುಗಳು ಬರ ಅಂತೆ ಇವಾಗ ಏನ್ ಬಂತು ಈ ವಿಷಯ ಅಷ್ಟೇ ತಾನೇ ಈ ಬೀದಿಯಿಂದ ಆ ಬೀದ್ಗೆ ಹೋಗು ನಿಮ್ಮ ಅಜ್ಜಿಯವ್ರ ಮನೆಗೆ ಸಿಗ್ತದೆ ಅಲ್ಲೇ ಇರು ನೀನು ರಾಜಕ್ಕೆ ಮುಗಿಯೋರ್ಕುನ ಅವ್ರ ಮನೆಗೇನೆ ಅದೇ ಅಜ್ಜಿಯವ್ರ ಊರು ಆಯ್ತು ನಿಂಗೆ ಗೊತ್ತಿಲ್ಲೇನಾ ಹೋಗ್ಲಿ ಬಿಡು ಇವಾಗೇ ಗೊತ್ತಾಯ್ತಲ್ಲ ಅವೆಲ್ಲ ಏನಕ್ಕೆ ಎತ್ಕೊಂಡು ಹೋಗೋದು ಓಹೋ ನಿಂಗೆ ಅಷ್ಟು ಮಾತ್ರ ಗೊತ್ತಾಗಲ್ಲೇನೆ ರೂಪ ಮಗು ಅಲ್ಲೇ ಇರ್ತಾಳಲ್ಲ ಅವಳಿಗೆ ಸ್ನಾನ ಮಾಡ್ಕೊಳೋದು ಬೇಡ ಪೌಡ್ರ್ ಹಾಕೊಳೋದು ಬೇಡ ಅಲ್ಲುಜ್ಜೋದು ಬೇಡ ನಿಂಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ ದಡ್ಡಿ ನೀನು ಆಯ್ತಮ್ಮ ಮೇಡಮ್ಮ ಆಯ್ತು ಬಿಟ್ಟು ಬರಕ್ಕೆ ನಾನು ಬರ್ಬೇಕಾ ನಾನು ಆಗ್ಬೋದು ಸರಿ ಬ್ಯಾಗ್ ಎತ್ಕೊಂಬರ್ತೀನಿ ನೀರು ಓ ಟೆನ್ಷನ್ ಅಂತಮ್ಮ ಎಲ್ಲಾದ್ ನೋಡಿ ನಿಮ್ಮ ಅಣ್ಣ ಹೌದೇನು ಏನೇ ಚೋಟ್ ಮೆಣಸಿನಕಾಯಿ ಊರ್ಕೋತಾ ಇದೆಯಂತೆ ಅಯ್ಯೋ ನನಗೇನು ಬಾಧೆ ಇಲ್ಲಮ್ಮ ಅಯ್ಯೋ ಭಗವಂತ ನನಗೇನು ಬಾಧೆ ಇಲ್ಲ ಹೋಗ್ಬಿಟ್ಟು ಬಮ್ಮ ಪಂಡಿತ್ರ ಅಂಗಡಿಗೆ ಏನನ್ನ ತಕೊಂಡು ಎತ್ಕೊಂಡು ಹೋಗು ಬರೀ ಕೈಗೆ ಹೋದ್ರೆ ಬೈಕಂತಾರೆ ಇದೇನಪ್ಪ ನೆಂಟರು ಬರೀ ಕೈಗೆ ಬಂದವ್ರೆ ಏನು ತಕೊಂತೀರಾ ಅಂತ ನೀವು ಇವಾಗ ನೆಂಟ್ರು ತಾನೆ ಅವ್ರ ಮನೆಕ ಅಯ್ಯೋ ನನ್ನ ಹತ್ರ ಇಲ್ಲದಮ್ಮ ನಿಮ್ಮ ಅಪ್ಪನ ಅಲ್ಲೇ ನಿಂತವನಲ್ಲ ನಿಮ್ಮ ಅಪ್ಪನ ಕೇಳು ಕಾಸಿನಕ್ಕ ಅಲ್ಲೇ ಸುಪ್ನಾತಿ ನಾನು ಹೇಳೋದು ನೆಂಟ್ರಿಗೆ ತಕೊಂಡು ಹೋಗು ಅಂತ ನಿನಗೆ ತಕೊಂಡು ಹೋಗಕ್ಕಲ್ಲ ನಾನು ಹೇಳಿದ್ದು ಇವೆಲ್ಲ ನೀನು ತಿನ್ನೋದು ನೆಂಟ್ರೆಲ್ಲ ತಿನ್ನೋದು ಕುಳಿ ಹುಂಚೆಹಣ್ಣು ಲಾಲಿಪಪ್ಪು ಚಕ್ಲಿ ಇವೆಲ್ಲ ನೀನು ತಿನ್ನೋದು ನೆಂಟ್ರೆಲ್ಲ ತಿನ್ನೋದು ನೀಗ ಓದ್ಕೊಂಡು ಹೋಗೋದಾ ಅವ್ರಿಗೆ ಬರೀ ಕೈಗೆ ಹೋಗೋದಾ ಬಾಳೆಹಣ್ಣು ಎಲೆಡಿಕೆ ಬುರ್ಗು ಮಿಕ್ಚರು ಅವೆಲ್ಲ ತಕೊಂಡು ಹೋಗ್ಬೇಕು ಎಷ್ಟು ಮಾತಾಡ್ತಾಳೋ ಬರೋ ಬಟ್ಕೆ ಬಸ್ಸೇ ಹೊರಟೋತದೆ ಇಲ್ಲ ಬುದ್ಧಿ ನಂಕ ಬಂದಿದ್ದೀನಮ್ಮ ಹುಷಾರಮ್ಮ ಹುಷಾರ್ ಬಸ್ಸಾಗ ನೋಡ್ಕೊಂಡು ಕಿಟಕಿ ಕಡೆನೆ ಕೂತ್ಕ ಗಾಳಿ ಅವ್ ಬರ್ಲಿ ಚೆನ್ನಾಗಿ ದೇವ್ರು ಒಳ್ಳೇದ್ ಮಾಡ್ಲಮ್ಮ ಹೋಗ್ಬಿಟ್ ಬಾ ಬರ್ತಾ ಇದ್ದೀನಮ್ಮ ಏನಪ್ಪ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗಿದ್ದೀನಿ ಹೂನಮ್ಮ ಹೋಗಿದ್ನಿ ಎಲ್ಲಿ ಇವನು ಮನೆಗೆ ಇರಲ್ಲ ಹೂನಪ್ಪ ಮನೆಗೆ ಇರಲ್ಲ ಓಡಾಡ್ತಾ ಇರ್ತಾನೆ ಅವ್ನಿಗೇನೇ ಒಂದು ಕೆಲಸ ಒಪ್ಸಪ್ಪ ಮಕ್ಕಳು ಹಂಗೆ ಬಿಟ್ರೆ ಅದಕ್ಕೆ ಮುಂದೆ ಏನೋ ಓದ್ತಾನೇನೋ ಅಂತ ನಾನು ಕಾಯ್ತಾ ಇದ್ದೀನಮ್ಮ ಏನೋ ನನಗೇನೋ ಅವನು ಓದೋ ಮಟ್ಟ ಕಾಣಿಸ್ತಾ ಇಲ್ಲ ಹತ್ರ ಹಿಂಗೆ ಬಿಟ್ರೆ ಪುರೋಡಿ ಆಗ್ಬಿಡ್ತಾರಪ್ಪ ಈಗ ಒಂದು ಕಾಲದಾಗ ಮಕ್ಕಳು ಸರಿ ಇಲ್ಲ ಹೇಳಿದ್ ಮತ್ತೆ ಕೇಳಲ್ಲ ಫಸ್ಟ್ ಅವ್ರನ್ನ ಒಂದು ದಾರಿಗೆ ತಕೋ ಹೌದಾ ನಾನು ಕತ್ತಿಳಿದ ಮಟ್ಟಗ ಒಂದು ಮಾತು ಹೇಳ್ತೀನಿ ನೋಡು ಏನಮ್ಮ ರಾಮನ ಜೊತೆಗೆ ಹಾಕ್ಬಿಡು ಅಲ್ಲೇನ ಕೆಲಸ ಕಾರ್ಯ ಇದ್ರೆ ನೋಡ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ಬುಕ್ಕಿಗೆ ತಂದ್ಕೊಡೋದು ಇಲ್ಲಿ ಬುಕ್ಕಿಗೆ ತಂದ್ಕೊಡೋದು ಅದೇನೋ ನೋಡು ಅನ್ನೋದು ಅವೆಲ್ಲ ಮಾಡ್ತಾನೆ ಅವನು ಹೆಂಗಮ್ಮ ಆ ಮಕ್ಕಳನ್ನ ನೋಡಿ ಆದರೂ ಓದಬೇಕು ನಾವು ಇವ್ರ ಥರ ಇರಬೇಕು ಅನ್ನೋ ಆಸೆ ಬರ್ತದೆ ನಾನು ಹೇಳೋದು ಅರ್ಥ ಮಾಡ್ಕೋ ನಮ್ಮ ಮಗುಗೂ ಅಲ್ಲಿ ಹೋಗಿ ಕೂಲಿ ನನಗೆ ಕೆಲಸ ಮಾಡಲಿ ಅಂತ ನನ್ನ ಆಸೆ ಇಲ್ಲ ಆ ಮಕ್ಕಳು ಎಷ್ಟು ಬುದ್ಧಿವಂತರು
ತಾಲೂಕು ಆಫೀಸ್ ಅಂದರೆ ಎಷ್ಟು ಕೆಲಸ ಇರ್ತದೆ. ಅವನು ಅತ್ತನ್ ಕೊಡಪ್ಪ ಇತ್ತನ್ ಕೊಡಪ್ಪ ಅಂದಾಗ ಏನೋ ಒಂದು ಕೆಲಸ ಮಾಡ್ತಾ ಇರಲಿ, ಅವನಿಗೂ ಒಂದು ಗೌರ್ಮೆಂಟ್ ಕೆಲಸ ಆಗ್ತದೆ. ಹಂಗಂತೀಯಾ? ಇಲ್ಲಮ್ಮ, ನಾನು ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಂತಿದ್ದೀನಿ. ಇವಾಗ ಶಿವನು ಮಗನು ಎಷ್ಟು ಇಂಪ್ರೂವ್ ಮಾಡ್ಕೊತಾವ್ರೆ, ನಾನು ಇವನ್ನ ಜೊತೆಗಾಕೊಂಡು ಎಷ್ಟು ಇಂಪ್ರೂವ್ ಮಾಡ್ಕೊಬೇಕಂತಿದ್ದೀನಿ. ನಾನೇನೋ ಬಟ್ಟೆ ಗಿಟ್ಟೆ ತರಕ್ಕೆ ಹೋದ್ರೆ ಅಲ್ಲಿ ನೋಡ್ಕೊಳರೇ ಇರಲ್ಲ. ಸುಮ್ಮನೆ ಮ್ಯಾನೇಜರ್ಗೆ ಒಪ್ಸಿದ್ರೆ ಇದ್ರಾಗ ಅವ್ರು ಇರ್ತಾರೆ. ಹಂಗಾದ್ರೆ ಸರಿನಪ್ಪ, ನೋಡು ನಾಳೆಯಿಂದ ನನ್ನ ಜೊತೆ ಕರ್ಕೊಂಡೋಗುವ. ಸುಮ್ಮನೆ ಅಪ್ಪ ಅಪ್ಪಲ್ಲಿ ಬಿತ್ತಾರಪ್ಪ ಮಕ್ಕಳು. ತಿರ್ಗಿ ದಾರಿ ತಪ್ಪಿದ್ರೆ ಅವ್ನ ದಾರಿ ತರೋದು ಕಷ್ಟ ಐತೆ ನೋಡ್ಕೊ. ಎಲ್ಲ ಹೋಗೋಣ, ಬರಲಿರಮ್ಮ, ಮಾತಾಡ್ತೀನಿ. ಓಹ್, ಏನಮ್ಮ ಇದು ಬ್ಯಾಗ್ ಸಮೇತ ರೂಪಾ? ಏನೋ ಅವಳೇ ಹೇಳ್ತಾಳೆ ಬಾಮ. ಏನೇ ಪುಟ್ಟ ಬಳ್ಳಿ? ಇಲ್ಲಮ್ಮ ನನಗೆ ಬುದ್ಧಿ. ಯಾರು ಹೇಳ್ಕೊಡಿಲ್ಲ ನನಗೆ ಬುದ್ಧಿ. ನಂಗೆ ಆ ಬುದ್ಧಿ ಇಲ್ಲ. ಏನು ಮಾಡೋದು? ನಮ್ಮ ಅಪ್ಪನೂ ಇಲ್ಲ ನಮ್ಮ ಅಮ್ಮನೂ ಇಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ನಿಂಗೇನೋ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ನಿಮ್ಮ ಅಜ್ಜಿ ನಿಮ್ಮ ಅಣ್ಣು ಎಲ್ಲರೂ ಅವರೇ. ನನಗೆ ಯಾರೂ ಇಲ್ಲಮ್ಮ ಬುದ್ಧಿ ಹೇಳ್ಕೊಡಕ್ಕ. ಓ ಇದು ಕತೆ. ಯಾಕೋ ಈ ಮಾತು ಇವಾಗ? ಓಹೋ ಹಂಗೆ. ಮತ್ತೆ ಇಲ್ಲಿಗೆ ಬಂದ್ಬಿಡೋಗೋ, 2 ದಿವಸ ಇರಿ ಅಂತೆ. ಇಲ್ಲಮ್ಮ ಲಿಪ್ಟಿಕ್ ಹಾಕಿಲ್ಲ. ಸರಿ ಬಿಡು, ಆಮೇಲೆ ತಂದ್ಕೊಡ್ತೀನಿ ಲಿಪ್ಟಿಕ್. ಅದೇ ನಾವೆಲ್ಲ ಇರಿಲ್ಲ ನಮ್ಮ ಮನೆಗ. ಎಷ್ಟು ದಿನ ಇರ್ತೀರಾ ಮೇಡಮ್ನವ್ರು? ಓ ಸ್ಕೂಲ್ ಬರೋವರ್ಕೂ? ಸರಿ ಸರಿ ಆಯ್ತು. ಓ ಹೌದೇನು? ಸರಮ್ಮ ಕರ್ಕೊಂಡು ಹೋಗ್ತೀನಿ. ಕೊಡಮ್ಮ ಇತ್ತ ಬ್ಯಾಗು. ನನ್ನ ಮೊಮ್ಮಗಳ ಬ್ಯಾಗ್ ಕೊಡಮ್ಮ. ನೀನು ಹೋಗಮ್ಮ, ನನ್ನ ಮೊಮ್ಮಗಳನ್ನ ನೋಡ್ಕೊಂತೀನಿ ನಾನು. ಅಮ್ಮ ನೀವು ಅಷ್ಟೇ ಎಂತ ಮಾತಾಡ್ತಾವಳೆ ಅವನ್ನ? ಲೇ ನೋಡ ಹೆಂಗಂತಾವಳೆ. ಏನಮ್ಮ ಇಲ್ಲಿದ್ಯಾ? ಲೇ ನೀನ್ ಎಲ್ಲೋದೆ? ಬೆಳಗ್ಗೆ ಹೋಗಿರೋ ಇವಾಗ ಕಾಣಿಸ್ತಾ ಇದೀಯಾ? ಇಲ್ಲೇ ಇದ್ದೆ. ಇದೇ ನೀವಳ ಪುಟ್ಮಲ್ಲಿ? ನೋಡ್ದೇನಾ ಅವಳ ಮಾತ್ರಿ ಮಲ್ಲಿ ಅವಳು. ಸರಮ್ಮ ಓದ್ತೀನಿ. ಇರ್ತಾಳೆ ಅಲ್ಲೇ? ಏನೋ ಇರ್ತೀನಿ ಅಂತ ಬಂದವಳೆ. ಜಾನು ಊರ್ಕೋದ್ಲಂತೆ, ಅದಕ್ಕೆ ಈ ಅಮ್ಮನು ಊರ್ಕೋಬೇಕಂತೆ ಬಂದವಳೆ. ಇದ್ರೆ ಇಸ್ಕ, ಇಲ್ಲ ಅಂದ್ರೆ ಕರ್ಕೊಂಬಂದ್ಬಿಡಿ. ಇನ್ನೇನು ಮಾಡೋದು? ಸರಮ್ಮ ಆಯ್ತು. ನಡಿ, ನಿಮ್ಮ ಅಪ್ಪನ ಬಂದ ಕೇಳ್ತಾವನೆ. ನಡಿಯೋ, ನಿನ್ನಿಂದ ನಾನು ಉಗ್ಸ್ಕೊಬೇಕು. ಒಂದು ನಿಮಿಷ ಮನೆಗಿರಲ್ಲ, ಒಂದು ನಿಮಿಷ ಮನೆಗಿರಲ್ಲಮ್ಮ. ಸುತ್ತೋದು ಸುತ್ತೋದು ಸುತ್ತೋದು. ನಿನ್ನ ಮನೆಗಿರೋಕ್ಕಾಗಲ್ಲೇನಮ್ಮ? ನಾನು ಆವತ್ತೇ ಹೇಳಿದ್ನಿ ಬೇಡಮ್ಮ, ಹಾಸ್ಟ್ಲಿಗೆ ಅದ್ದು ಪತ್ತಿಲ್ದಿರ ಬೆಳಿತವೆ ಮಕ್ಕಳು. ಬೇಳೆ ಇಲ್ಲಿ ಇಟ್ಕೊಂಡು ನಮ್ಮ ಹಿಡ್ತದಾಗ ನಾವು ಬೆಳೆಸ್ಬೇಕು ಅಂತ. ನೀನು ನನ್ನ ಮಾತು ಕೇಳ್ದ? ಎಷ್ಟು ಜನ ಓದಿಲ್ಲ ಹಾಸ್ಟ್ಲಾಗ? ಓದಿ ಎಷ್ಟು ಜನ ಬುದ್ಧಿವಂತರಾಗಿಲ್ಲ? ಏನು ಮನೆಗಿರೋಕ್ಕಾಗಲ್ಲ? ಇಲ್ಲ ತೋಟ ಕಡೆ ಓಡಾಡ್ಕೊಂಬರಕ್ಕಾಗಲ್ಲ? ತೋಟ ಕಡೆ ಹೋಗಿ ಓಡಾಡ್ಕೊಂಬನ್ನಮ್ಮ ನಾನು. ಏನಕ್ಕೆ ಹೋಗಿ ಓಡಾಡ್ಕೊಂಬಂದೆ ನೀನು? ಹೋಗಿ ನಿಮ್ಮ ಅಪ್ಪನ ಬಂದವಂತಲ್ಲ, ಅವ್ನು ರುದ್ರನ್ ಕೇಳು. ಟ್ಯಾಕ್ಟ್ರಿಗೆ ಕರ್ಕೊಂಡೋಗ್ಲಿ, ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲಿ ಬಿದ್ದಿರ್ಲಿ. ಇಲ್ಲಿ ಬಿದ್ದರೆ ಇವನು ಅಧ್ವಾನವಾಗುತ್ತಾನೆ. ನಾನು ಇವಾಗ ಹೇಳ್ತಾ ಇದ್ದೀನಿ ರೂಪಾ. ಅದ್ಯಾರಮ್ಮ ಒಳಗಿರೋದು? ಯಾರ ಕೆಮ್ತವ್ರೆ? ಅಣ್ಣಮ್ಮ ಹಣ್ಣು. ಓ ಅದೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಆ ಕಾಲದಾಗಿಲ್ಲ ಈ ಕಾಲದಾಗಿಂದ ಇವಾಗ ಹಣ್ಣು ಅಂತ. ಅಯ್ಯಪ್ಪನ ಯಾವತ್ತು ಏನಮ್ಮ ಹೆಂಗಿದೀಯಮ್ಮ ಅಂತ ವಿಚಾರಿಸಕ್ ಬಂದಿಲ್ಲ, ಇವಾಗ ಹಣ್ಣು ಅಂತ. ಅಯ್ಯೋ ತಪ್ಪದೇನೆ? ತಪ್ಪದ? ಏನೋ ಕಿತ್ಲಾಡ್ಕೊಂಡ್ ಬಂದವನ ಏನ್ರ ಹತ್ರ. ಅವ್ನು ಯಾವಾಗ್ಲೂ ಇತ್ತಿದ್ದೆ ತಕೋ ರಾಮಾಯಣ. ದಿನ ಸಾಯೋರ್ ಕಾಳೋರು ಯಾರು? ನಮ್ಮ ಅಪ್ಪನ ಉಗ್ಗಿತಾ ಇದ್ನು. ಅಲ್ಲ ಇಷ್ಟು ವಯಸ್ಸಾಗದೆ ನಿನ್ಕೇನು ಮಾನ ಮರ್ಯಾದೆ ಬೇಡ ಅಂತ. ಏನಾಯ್ತು ಹೇಳ ಅಂದ್ರೆ ಉಸಿರಿಲ್ಲ ಪಸರಿಲ್ಲ. ಅವಳು ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾಳ ಅದೇನು ಕತೆನ? ಕಾರುಣ್ಯ ಓದ್ಲೇನಮ್ಮ? ಅಯ್ಯ ಹಂಗೆ ಕಳಿಸ್ರೆ ಆತದ ರೂಪಾ? ಬಂದವಳೆ ನಾಮಕರಣ ಏನಾನ ಮಾಡಿ ಕಳಿಸ್ಬೇಕಲ್ಲ. ಇವಳು ಜ್ಞಾನನೇ ಇಲ್ಲಲೇ. ಬಲೆ ಬೇಜಾರಮ್ಮ, ಇಂಥ ಬೇಜವಾಬ್ದಾರಿ ಗಂಡಸನ್ನ ನಾನೆಲ್ಲೂ ಕಣೆ. ಜ್ಞಾನನೇ ಇಲ್ಲ ಇವನ್ಕ. ಮನೆಗೆ ಮಗಳು ಬಂದವಳೆ ನಾಮಕರಣ ಮಾಡಿ ಕಳಿಸ್ಬೇಕು ಅನ್ನೋ ಜ್ಞಾನನ ಬೇಡನೆ ಇವನ್ಕ. ನೀನೇನಾದ್ರು ಅಷ್ಟು ಹೇಳೋಗೆ? ಅಯ್ಯಮ್ಮ ನನಗೆ ಬೇಡಮ್ಮ, ಅಪ್ಪನ ಸವಾಸ ನನಗೆ ಬೇಡ. ಮಾತಾಡ್ಸದ್ನಾ ಬತ್ತಾನ ಪುತ್ಕುನ 2,000 ಕೊಡು 1,000 ಕೊಡು ಅಂತ. ನನ್ನ ಹತ್ರ ಎಲ್ಲಿರ್ತದಮ್ಮ ದುಡ್ಡು? ನನ್ನ ಹತ್ರ ಎಲ್ಲಿರ್ತದೆ? ನಾನು ಕೊಡೋಕ್ಕಾಗಲ್ಲಮ್ಮ. ಸರಿ ನಾನು ಓದ್ತೀನಮ್ಮ. ಸರಿ ಹೋಗಮ್ಮ. ನಡಿಯೋ ನಡಿ, ನಾನು ಬರ್ತೀನಿ. ನಡಿಯಮ್ಮ. ನಡಿ ಅಂತ ಹೇಳಿದ್ದು. ನೀನಕ್ಕೆ ಇಲ್ಲಿಗೆ ಬಂದಿರೋದು? ನೋಡ್ದಂಗೆ ಇವಳು ಚೋಟ್ ಮೆಣಸ್ಕಾಯಲೆ. ಅವನಿಕ್ಕಿನ ದೊಡ್ಡನೇ. ಬಾ ಮನೆಗೆ ಬಾ, 2 ಬಿಡ್ತೀನಿ ಬಾ. ನಿಂಕ ಏನ್ ಬೇಕು ಹೇಳಮ್ಮ? ಮಾಡಿಕನ ಮಹಾರಾಣಿ ದಾಸ ಮಾಡ್ಕೊಳ್ಳ. ಓ ಯಾಕಮ್ಮ? ಯಾಕ ಯಾಕ ಯಾಕ? ಸರಿ ನಡಿಯಮ್ಮ, ಒಳಕ್ ಹೋಗೋಣ. ಜಾಗವಾರ ಇಲ್ಲಲೇ, ಎಲ್ಲ ಹೋಗೋಳೆ. ಏನಮ್ಮ ಚಿನ್ಕುಳ್ಳಿ, ಇಲ್ಲಿಗೆ ಬಂದ್ಬಿಟ್ಟಿದ್ಯಾ?
ಮಾಡಿದ್ದಕ್ಕ ಏನ್ ಬಾಯಿ ಹಾ ನಾನು ಬರೀ ಅಂದ್ರು ನಿಮ್ಮ ತಾತನ ಬರ್ಕೊಡಲ್ಲಮ್ಮ. ಇದು ನಮ್ದು ಮನೆ, ಅದಕ್ಕೆ ಬಂದಿರೋದು ನಾನು. ಹಂಗೆ ಅವನು 3 ದಿವ್ಸಕ್ಕೊಂದ್ಸತಿ ಕಿತ್ಲಾಡ್ಕೊಂಡ್ ಬರ್ತಾನೆ ಇಲ್ಕ. ಮೌ ಅದೇಕಮ್ಮ ಹಂಗೆ ಮಾತಾಡ್ತಾ ಇದೀಯಾ? ನನ್ನ ಮನೆಗೆ ನಾನು ಬರ್ಕೊಡ್ತೇನು? ಬಾ ನಾನೇನ್ ಬೇಡ ಅಂತಂದಿಲ್ಲ. ಏನಕ್ಕ ಇಲ್ಲ ಇರೋದು ನೀನು? ಏನ್ ಸಮಾಚಾರ? ಯಾಕೆ ಕಿತ್ಲಾಡಿದ್ರಿ ಇಬ್ರು? ಅಮ್ಮ ಸರಸ್ವತಿ ಬತ್ತಾಳು, ನಾನಿಲ್ಲ ಅಂತೇಳು. ನಾನೇ ಕೇಳಲಿ ಬಾರ. ಇಲ್ಲ ಅವನೇ ನಿಮ್ಮ ಯಜಮಾನು ಮುಂದುವರಿಯುವುದು.